ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಮನೇಲಿ ಎಲ್ಲ ಕೆಲಸಗಳನ್ನು ಮುಗಿಸಿ, ಅಮ್ಮ ಬೇರೆ ಇರಲಿಲ್ಲ. ಬೆಳಗಿನ ಟಿಫನ್ ಇವಾಗ ಮಾಡೋದು ಅಭ್ಯಾಸ ತಪ್ಪಿಬಿಟ್ಟಿದೆಯಲ್ಲ, ಸೊ ಅದರಿಂದ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ನೈಟ್ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಸಿಂಪಲ್ಲಾಗಿ ಟೊಮೆಟೊ ಗೊಜ್ಜು ಮಾಡಿಬಿಟ್ಟು ಚಪಾತಿ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಒಂದೇ ಒಂದು ಬದನೇಕಾಯಿ ಇತ್ತು, ಸುಮ್ಮನೆ ಅದರಲ್ಲಿ ಏನು ಮಾಡೋದು ಅಂತ ಅದನ್ನು ಕೂಡ ಹಾಕಿದೆ. ಟೊಮೆಟೊ ಗೊಜ್ಜಿಗೆ ಈ ಥರ ಯಾವುದೇ ಏನಾದರೂ ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಇದು ಹಾಕಿದ್ರೂ ಏನೂ ಆಗೋಲ್ಲ. ತರಕಾರಿ ಹಾಕಿದ್ರೂ ಸಿಂಪಲ್ಲಾಗಿ ಮಾಡಿದೆ. ನಾನು ತುಂಬ ಸತಿ ತೋರಿಸಿದ್ದೀನಿ, ಅದಕ್ಕೆ ನಾನೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ. ಅದೊಂದು ಟೊಮೆಟೊ ಗೊಜ್ಜಿಗೆ ಅದೊಂದು ಬದನೇಕಾಯಿ ಒಂದು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಮಸಾಲನೂ ಕೂಡ ಅಷ್ಟೇ, ತುಂಬ ಸಿಂಪಲ್ಲು ಬೇಸಿಕ್ ಸಾಂಬಾರು ಪುಡಿ ಬರುತ್ತೆ ನೋಡಿ, ಆ ಥರ ಮಾಡಿದ್ದೀನಿ. ಇದು ಅಥೆಂಟಿಕ್ಕಾಗಿ ನಾವು ಹಳ್ಳಿ ಕಡೆ ಮಾಡ್ತೀವಲ್ವ, ಹಳ್ಳಿ ಕಡೆ ಹೆಂಗಂದರೆ ಈ ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್ ಇದೇನೂ ಹಾಕೋಲ್ಲ. ಹಾಕಿದ್ರೆ ಸಾಂಬಾರು ಪುಡಿ, ಅರಿಶಿನ ಪುಡಿ, ಉಪ್ಪು ಈ ಮೂರೇ ಹಾಕೋದು. ಆ ಥರ ಮಾಡಿದ್ದೀನಿ. ಒಂದು ಸ್ವಲ್ಪ ಹುಳಿ ಥರ ಇರುತ್ತೆ ಅಷ್ಟೇ, ತುಂಬ ಏನು ಹುಳಿ ಇರಲ್ಲ. ಬಟ್ ತುಂಬ ಜನಕ್ಕೆ ಇದೇ ಥರ ಇಷ್ಟ ಆಗುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗಿದೋಯ್ತು, ರೆಡಿ ಆಯಿತು. ನಾನೇನು ಮಾಡ್ತೀನಿ ಅಂದರೆ, ನನ್ನ ಜೊತೆಗೇ ಕೌಶಿಕ್ ಬೆಳಗ್ಗೆನೂ ಟಿಫನ್ ಕೂಡ ನಾನು ತಿಂತೀನಿ, ಕೌಶಿಕ್ಗೂ ಕೂಡ ಜೊತೆಲೇ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ಅವ್ನಿಗೊಂದ್ಸಲಿ ನಾನೊಂದ್ಸಲಿ ತಿನ್ನೋಕ್ಕೆ ಹೋಗೋದಲ್ಲ. ಈ ಚಪಾತಿ, ಇಡ್ಲಿ, ದೋಸೆ ಈ ಥರ ಅವ್ನು ತಿನ್ನೋ ಥರ ಐಟಮ್ಸ್ನ ನಾನು ಇಬ್ಬರು ಜೊತೆಗೆ ತಿಂತೀವಿ. ಅವನು ಕೂಡ ತಿಂದಂಗೆ ಆಗುತ್ತೆ. ಆಟ ಆಡಿಕೊಂಡು ಒಂದು ಸ್ವಲ್ಪ ಹಾಕ್ತಾ ಮಾತಾಡಿಸ್ಕೊಂಡು ತಿಂತೀನಿ. ಯಾಕಂದರೆ ಸ್ವಲ್ಪ ಬೆಳಗ್ಗೆ ಲೇಟಾಗಿರುತ್ತೆ, ಇನ್ನು ಇಬ್ಬರು ಒಂದೊಂದ್ಸಲಿ ತಿಂತಾ ಕೂತ್ಕೊಂಡ್ರೆ ಅದು ಟೈಮ್ ಆಗೋಲ್ಲ ಅಂದ್ಬಿಟ್ಟು ಆದಷ್ಟು ಅವನ್ನ ಇಂಟ್ರ್ಯಾಕ್ಟ್ ಮಾಡ್ತಾ ನಾನು ತಿಂಡಿನ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಆಚೆನೂ ಕರ್ಕೊಂಡೋಗಿ ತಿನ್ನಿಸ್ತೀನಿ, ಬಟ್ ಜಾಸ್ತಿ ಕರ್ಕೊಂಡೋಗಲ್ಲ. ಇವಾಗ ಮಧ್ಯಾಹ್ನ ಒಂದು 2 ಗಂಟೆ ಆಗಿದೆ. ನೆನ್ನೆನೂ ಇದೇ ಬಟ್ಟೆ ಹಾಕ್ಕೊಂಡಿದ್ದೀನಿ, ಇವತ್ತು ಇದೇ ಬಟ್ಟೆ ಹಾಕ್ಕೊಂಡಿದ್ದೀನಿ ಅಂತ ಯಾರು ಏನು ಅಂದ್ಕೊಳಕ್ಕೆ ಹೋಗಬೇಡಿ. ನೆನ್ನೆ ತಾನೇ ಹಾಕ್ಕೊಂಡಿರೋದು ಇದು. ಇವತ್ತು ಸಂಜೆ ಹಂಗೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಬೇಕು, ದೇವ್ರ ಮನೆ ಕ್ಲೀನ್ ಮಾಡಬೇಕು. ಅದಕ್ಕೆ ಇವಾಗ ಇಲ್ಲಾಂದರೆ ನಮ್ಮ ಮನೆಯವ್ರು ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ಹೋದರು. ನಾಳೆನೂ ಸ್ನಾನ ಮಾಡ್ತಾರೆ ಅವರು, ಬಟ್ ನಾನಿವತ್ತು ಸ್ನಾನ ಮಾಡಿಲ್ಲ. ಹೆಂಗಿದ್ರು ಮನೆಯೆಲ್ಲ ಕ್ಲೀನ್ ಮಾಡಿ, ನೆನ್ನೆನೇ ಕ್ಲೀನ್ ಆಗಿದೆಯಲ್ಲ, ಸ್ನಾನ ಮಾಡಿ ಮತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೇ ಸಂಜೆ ಮಾಡೋಣ ಅಂದ್ಬಿಟ್ಟು ಸುಮ್ಮನಾದೆ. ಅದಕ್ಕೆ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಮಾಡ್ಕೊತಾ ಇದ್ದೆ. ಸರಿ, ಒಂದೇ ಬಟ್ಟೆ ಆದರೆ ಏನಾಯಿತು ಅಂದ್ಬಿಟ್ಟು ನಾನು ಬಟ್ಟೆ ಎಲ್ಲ ಏನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ಗೈಸ್. ಕೌಶಿಕ್ ಮಲಗಿದ್ದಾನೆ, ಅಡುಗೆ ಆಗಿದೆ. ಇವತ್ತು ಏನು ತರಕಾರಿನೇ ಇರಲಿಲ್ಲ, ಅದಕ್ಕೆ ಟೊಮೆಟೊ ಇತ್ತು. ಸರಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಯಾಕೋ ಸಾಂಬಾರು ತಿನ್ನೋ ಮೂಡಿರಲಿಲ್ಲ. ಅದಕ್ಕೇ ಆ್ಯಸ್ ಯೂಶ್ವಲ್ ಏನೇನಿದೆ ರೈಸ್ ಬಾತ್ ಥರ ಮಾಡಿದೆ. ಏನೂ ತರಕಾರಿನೇ ಇಲ್ದಿರ ರೈಸ್ ಬಾತ್ ಮಾಡಿಬಿಟ್ಟಿದ್ದೀನಿ. ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಇವಾಗ ದಮ್ಮ ಕಟ್ಟಕ್ಕೆ ಅಂದ್ಬಿಟ್ಟು ದಮ್ಮ ಅಂತ ಏನಿಲ್ಲ ಗೈಸ್. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ನೀರು ಮಡಗಿದೆ, ಒಂದು ಸ್ವಲ್ಪ ಅಷ್ಟೇ, ಏನಿಲ್ಲ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಹಾವು ಅಂದರೆ ಇದ್ರಲ್ಲಿ ಮಾಡಿಬಿಡೋದು, ಪಾತ್ರೆಯಲ್ಲಿ ಮಾಡೋದು. ಇವಾಗ ಕುಕ್ಕರಲ್ಲೆಲ್ಲ ಯೂಸ್ ಮಾಡಲ್ಲ, ಪಾತ್ರೆಯಲ್ಲೇ ಮಾಡ್ತೀನಿ. ಅದೆಲ್ಲ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಬೇಗನೆ ಆಗೋಯ್ತು ಈ ಸತಿ, ಪಟ್ ಅಂತ. ನಾನೆಲ್ಲ ಲೇಟ್ ಆಗುತ್ತೇನೋ ಅಂತ ಅಂದ್ಕೊಂಡೆ, ಬೇಗನೆ ಆಯಿತು. ಈ ಕ್ಯಾಮ್ರಾನ ಇಟ್ಕೊಳ್ಳೋದೇ ಒಂದು ದೊಡ್ಡದು. ನೋಡಿ, ಪಾತ್ರೆ ಮಾಡಿದ್ದೀನಿ. ನಮ್ಮ ಮನೆಯವರು ಫೋನ್ ಮಾಡಿದ್ದೆ, ಇಲ್ಲಿ ಊಟಕ್ಕೆ ಬಂದಿಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಏನು ಮಾಡಿದೀಯಾ ಅಂತ ಅಂದರು. ಅದಕ್ಕೆ ನಾನಂದೆ ಚಿಕನ್ ಬಿರಿಯಾನಿ ಮಾಡಿದ್ದೀನಿ ಅಂದರೆ, ಅದಕ್ಕೆ ಹ್ಯಾ ಅಂತಿದ್ದಾರೆ. ಆಮೇಲೆ ಅಂದೆ, ನಾವು ಚಿಕನ್ ಬಿರಿಯಾನಿ ಮಾಡ್ತೀನಿ ನಾನು ಅಂತ. ಇವತ್ತು ಸಂಡೇ ಬೇರೆ, ಇವತ್ತು ಎಲ್ಲರ ಮನೇಲೂ ಬಿರಿಯಾನಿ ಮಾಡಿರ್ತಾರೆ. ನಮ್ಮ ಅಕ್ಕಪಕ್ಕದ ಮನೇಲಿ ಮಾಡ್ತಾ ಇರ್ತಾರಲ್ಲ, ಅಕ್ಕಪಕ್ಕದ ಬಿಲ್ಡಿಂಗಲ್ಲಿ ಮಾಡ್ತಾ ಇರ್ತಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರ ಮನೇಲೂ ಸ್ಪೆಷಲ್ ಇರುತ್ತೆ. ಅವ್ರು ನಾನ್ ವೆಜ್ ತಿನ್ನೋರು, ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಾನೇನು ಮಾಡಿದೆ, ಸುಮ್ಮನೆ ಸಿಂಪಲಾಗಿ ರೈಸ್ ಬಾತ್ ಥರ ಮಾಡಿದೆ. ಇವಾಗಂತೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಬರೀ ಪಾತ್ರೆಯಲ್ಲೇ ಮಾಡ್ತೀನಿ. ಇದರಲ್ಲಿ ಒಂಥರ ಮಾಡಿದ್ರೆ ಟೇಸ್ಟ್ ಬರುತ್ತೆ, ಮಾಮೂಲಿ ಕುಕ್ಕರಲ್ಲಿ ಮಾಡಿದ್ರೆ ಒಂಥರ ಟೇಸ್ಟ್ ಬರುತ್ತೆ. ನಾನು ಸ್ವಲ್ಪ ತುಪ್ಪ ಒಂಚೂರು ಜಾಸ್ತಿ ಆಗೋಯ್ತು. ಅಯ್ಯೋ, ತುಪ್ಪ ಬೇರೆ ಜಾಸ್ತಿ ಆಗೋಯ್ತಲ್ಲಪ್ಪ, ಏನಪ್ಪ ಮಾಡೋದು ಅಂತ ಅಂದ್ಕೊತಾ ಇದ್ದೆ. ಬಟ್ ತುಪ್ಪ ಏನು ಜಾಸ್ತಿ ಆಗಿಲ್ಲ, ಕರೆಕ್ಟಾಗಿದೆ. ಆಮೇಲೆ ಪರ್ಫೆಕ್ಟು, ಮಾತಾಡೋಂಗಿಲ್ಲ ಗೈಸ್, ಪಿಟಿಕ್ ಅನ್ನೋಂಗಿಲ್ಲ, ಕರೆಕ್ಟಾಗಿದೆ. ಇವಾಗ ಹೊಟ್ಟೆ ಹಸಿತೈತೆ, ಫಸ್ಟ್ ಹಾಕ್ಕೊಂಡು ತಿನ್ನಬೇಕು. ತೋರಿಸ್ತೀನಿ ನಿಮಗೂ ಹಾಕ್ಕೊಂಡು ಹೆಂಗಿದೆ ಅಂತ. ಅಡುಗೆ ಆಯ್ತು, ಆವಾಗಲೇ 1:30 ಅಡುಗೆ ಆಯಿತು. ನಾನು ತಿಂದಿರ
ಸುಮ್ಮನೆ ಹಂಗೆ ಕೂತಿದ್ದೆ. ಇವಾಗ ಹೊಟ್ಟೆ ಫುಲ್ ಹಸಿತು ನೋಡಿ. ಇವಾಗ ತಟ್ಟೆ ತಗೊಬರ್ತಾ ಇದ್ದೀನಿ. ಯಾವತ್ತೂ ಹಂಗೆ ಮಾಡಬಾರ್ದು. ಆ ಥರ ಮಾಡಿದಾಗೆ ಗಬ ಗಬ ಅಂತ ಜಾಸ್ತಿ ಊಟ ತಿಂದ್ಬಿಡ್ತೀವಿ. ಒಂದು ಸ್ವಲ್ಪ ಸ್ನ್ಯಾಕ್ಸು ಆ ಟೈಮಲ್ಲಿ ಒಂಚೂರು ಹೊಟ್ಟೆ ಹಸಿದಾಗ ತಿಂದ್ಬಿಟ್ರೆ ಏನೂ ಆಗೋಲ್ಲ. ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಿಂದ್ಬಿಡ್ತೀವಿ. ಆವಾಗಲೇ ಕೊಜ್ಜು ಫ್ಯಾಟು ಗೀಟು ಅಂತ ಆಗೋದು. ಲಿಮಿಟ್ ಕ್ವಾಂಟಿಟಿಯಲ್ಲಿ ತಿಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ನಿಜವಾಗ್ಲೂ. ಇಲ್ಲಿ ನೋಡಿ, ಇಲ್ಲಿ ಒಂದು ಚೂರು ಅಂಟ್ಕೊಳ್ಳೋದು ಆ ಥರದ್ದು ಏನೂ ಇಲ್ಲ. ಸಖತ್ತಾಗಿ ಬಂದಿದೆ, ಪುಡಿ ಪುಡಿಯಾಗಿ ಬಂದಿದೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು. ಏನೂ ಹಾಕಿಲ್ಲ ಇದಕ್ಕೆ, ಬರೀ ಈರುಳ್ಳಿ ಟೊಮೊಟೊ ಅಷ್ಟೇ, ಇನ್ನೇನೂ ಇಲ್ಲ. ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಚಿಲ್ಲಿ ಪೌಡರು ಅಷ್ಟೇ, ಏನೂ ಹಾಕಿಲ್ಲ. ನೋಡೋಣ ಹೇಗಿದೆ, ತಿನ್ನೋಕ್ಕಾಗುತ್ತಾ ಆಗಲ್ಲ ಅಂತ. ನನಗಂತೂ ಬಿಸಿ ಬಿಸಿ ಇರಬೇಕು ಊಟ, ಆವಾಗ ನನಗೆ ಸಿಗೋಬಿಟ್ಟು ಇಷ್ಟ ಆಗುತ್ತೆ. ಇವತ್ತು ಏನೋ ಮಿಸ್ ಆಗಿದೆ, ಆದರೆ ಏನು ಮಿಸ್ ಆಗಿದೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ಟು ನಿಜವಾಗ್ಲೂ ಹೇಳ್ಬೇಕಂದ್ರೆ ವಾವ್ ಅನ್ನೋ ಥರ ಏನಿಲ್ಲ, ಪರವಾಗಿಲ್ಲ, ಓಕೆ ತಿನ್ಬೋದು ಅನ್ನೋ ಥರ ಇದೆ ಅಷ್ಟೇ. ನಮ್ಮ ಮನೆಯವ್ರಿಗೆ ಸಾಯಂಕಾಲನೂ ಇದೆ, ಮತ್ತು ಸಾಯಂಕಾಲ ಏನು ಅಡುಗೆ ಮಾಡೋಕ್ಕಾಗಲ್ಲ. ನಾನು ಒಂದೆರಡು ಚಪಾತಿ ಇದೆ, ಆ ಚಪಾತಿ ತಿನ್ಕೋತೀನಿ. ನನಗೆ 3 ಟೈಮ್ ರೈಸ್ ತಿನ್ನೋಕ್ಕಾಗಲ್ಲ. ನಮ್ಮ ಮನೆಯವ್ರಿಗೆ ಇದನ್ನೇ ಬಿಸಿ ಮಾಡಿಕೊಡೋದು ಅಷ್ಟೇ. ಅದಕ್ಕೆ ನಾನು ಇದನ್ನು ಮಾಡಿದೆ, ಸಾಯಂಕಾಲಕ್ಕೆ ಬಿಸಿ ಮಾಡಿ ಕೊಟ್ಬಿಡ್ಬೋದು ಅಂದ್ಬಿಟ್ಟು. ಮತ್ತು ಇನ್ನೊಂದ್ಸಲ ಸಂಜೆ ಯಾರು ಅಡುಗೆ ಮಾಡ್ತಾರೆ, ಸಂಜೆಗೆ ಅಡುಗೆ ಮಾಡೋದೇನು ನಂಗೆ ದೊಡ್ಡ ವಿಷಯ ಆಗಲ್ಲ. ಬಟ್ ಅದು ಕೌಶಿಕ್ ಇಟ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ. ಅವ್ನು ಬರ್ತಾನೆ ಅಡುಗೆ ಮನೆಗೆ, ನಾನು ಮಾಡ್ತೀನಿ, ಇಲ್ಲ ಏನಾದರೂ ಒಂದು ತಿಂಡಿ ಮಾಡ್ತಾನೆ ಇರ್ತಾನೆ. ಅದಕ್ಕೋಸ್ಕರ ಕಷ್ಟ ಆಗುತ್ತೆ. ಆಮೇಲೆ ಸಂಜೆ ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ಲ, ಆದ್ದರಿಂದ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗಲೇ ಬುದ್ಧಿ ಉಪಯೋಗಿಸಿ ಇದನ್ನು ಮಾಡಿದೆ. ಸರಿ, ಇವಾಗ ನಾನು ತಿನ್ಕೊಂಡು ಆಮೇಲೆ ಸಿಗ್ತೀನಿ. ಬಾಯ್. ಎಲ್ಲ ಅವನು ಕುಡಿಸ್ತೀನಿ. ಅವನಿಗೇನಕ್ಕೆ ಬೇಡ. ರಸ್ಮಲ್ಲೇ ತಗೊಬಂದಿದ್ದಾರೆ. ನಮ್ಮ ಸೀಮಂತಲ್ಲಿ ಎಷ್ಟು ಮಾಡಿಸಿ ಎಷ್ಟೋ ಜನ ತಿಂದೇ ಇಲ್ಲ. ಊರ್ ಕಡೆಯವ್ರು ಯಾರು ತಿಂದೇ ಇಲ್ಲ ಇದನ್ನ, ಅವ್ರಿಗೆ ಇಷ್ಟನೇ ಆಗಿಲ್ಲ ಅನ್ಸುತ್ತೆ ಇದು. ಬಟ್ ಇಲ್ಲಿರೋರ್ಗೆ ಸಿಕ್ಕಾಪಟ್ಟೆ ಇಷ್ಟ ರಸಮಲೈ. ಚೆನ್ನಾಗಿದೆ. ಏನು ಸ್ವೀಟ್ ಅದು? ಯಾವುದು? ಅದು ನಿಂಗೆ ಇಷ್ಟ ಅಲ್ಲ ಅದು? ಯಾವುದು ನಂಗೆ ಇಷ್ಟ? ಏನು ಇಷ್ಟ? ಏನು ಇಷ್ಟ ಅಂತೀಯಾ? ನಾನೇನು ನಂಗೂ ಗೊತ್ತಿಲ್ಲ. ನನಗೆ ಸ್ವೀಟೇ ಇಷ್ಟ ಇಲ್ಲ. ಸ್ವೀಟ್ ಇಷ್ಟ ಇದೆ, ಸ್ವೀಟ್ ತಗೋಬಂದ. ಏನಾದ್ರೂ ಒಂದು ಸುಮ್ಮನೆ ತಿನ್ಬೇಕಲ್ಲ ಅಂದ್ಬಿಟ್ಟು ಒಂದೇ ಒಂದು ತಗೋಬಂದೆ ನಾನು ಅಷ್ಟೇ. ತಗೊಬಂದು ಕೊಟ್ಟೇನ, ಅದು ಖುಷಿ ಪಡು. ನನಗಿಷ್ಟನಾ? ನನಗೆ ಚಂಪಾಕಲಿ ಇಷ್ಟನಾ? ಇಷ್ಟ ಇಲ್ವಾ? ಕೊಟ್ಬಿಡಂತೆ ಆಂಟಿಗೆ. ನಾನು ಸ್ವೀಟು ಅಂತ ನಾನೇನು ಅಷ್ಟೊಂದೇನು ತಿನ್ನಲ್ಲ. ಯಾವುದಾದ್ರೂ ಒಂದು ತಿಂತೀನಿ ಅಷ್ಟೇ. ನಾನು ಇಷ್ಟ ಪಷ್ಟ ಅಂತ ಏನಿಲ್ಲ. ಪರವಾಗಿಲ್ಲ, ತಗೋ ತಿಂತೀನಿ. ತಿನ್ನು ಅಂತ. ಅವ್ನು ಕೊಡೋ ಅವ್ನಿಗೆ ಬಾದಾಮ್ ತಿನ್ಸು. ಬಾದಾಮಿ ಕಟ್ ಮಾಡಾರ ನೋಡು, ಒಳ್ಳೆ ಜಿಪ್ಪುಡ್ರ ಥರ. ಒಂದು ಪೇಪರ್ಗಿಂತ ತೆಳೋಗೈತಿದು. ಅದೇಂತರ ಕಟ್ ಮಾಡಿರ್ಬೋದು ಹೇಳಿದನ? ಹ್ಞೂ ಇಲ್ವಾ? ಇಲ್ಲದೆ ಅವ್ನಿಗೆ ಬೇಡವಂತೆ ಅದು. ತಣ್ಣಗೈತೆ, ಚೆನ್ನಾಗೈತೆ. ನೀ ಕುಡಿ ಮನೆ, ನೀನ್ ಕುಡಿಲ್ಲ? ಚೆನ್ನಾಗಿದೆ, ಚೆನ್ನಾಗಿದೆ. ಅವನು ಕುಡ್ಸ ಕುಡಿ ಕುಡಿ ಮಗ್ನೆ. ಅಯ್ಯೋ ಅಯ್ಯೋ ಸೌಟ್ಕೊಳ್ಳೋದು ಹಿಂಗೆ. ತೆಳ್ಳಗಾಗ್ತಾರೆ ತಿಂದ ನಾವ. ನಮಗೆ ಬಾಯಿಗೆ ಅಂಟ್ಕೊಳತ್ತೆ, ನಾವು ಅಂಟ್ಕೊಳಲ್ವಾ?
ಸಾಕು ಮಗನೇ, ಸ್ವೀಟ್ ಅದು ಜಾಸ್ತಿ ಬೇಡ. ಒಮ್ಮೊಮ್ಮೆ ತಿನ್ನು ನೀನು. ಬೇಡ ಮಗನೇ, ಸಾಕು. ಇದೊಂದು ಸ್ವೀಟ್ ತಂದವ್ರೆ, ಅದೇ ಚಂಪಾಕಲಿ 3 ತಗೊಬಂದವ್ರೆ. ಸಾರಿ, ಹಿಂಗಂದ್ರೆ 5, ಹಿಂಗಂದ್ರೆ 3 ಚಂಪಾಕಲಿ, ಇದೊಂದು ರಸ್ಮಲೈ. ಯಮ್ಮಿ ಯಮ್ಮಿ ಯಮ್ಮಿ. ಓ, ನಾನೇ ನನ್ನ ಶ್ರೀಮಂತದಲ್ಲಿ ಚಂಪಾಕಲಿನ ತಿನ್ನೇ ಇಲ್ಲ. ಇದು ಹಾಲಿಂದ ಮಾಡೋವಂಥದ್ದು ಮಾಡಿರೋದು. ಇದು ನಾರ್ತ್ ಇಂಡಿಯನ್ಗೆ ಇಷ್ಟ ಆಗುತ್ತೆ. ನಮ್ಮ ಸೌತ್ ಅವ್ರಿಗೆ ಏನಿದ್ರು ಜಿಲೇಬಿ, ಜಾಮೂನು, ಅದು ಬಿಟ್ರೆ ಮೈಸೂರು ಪಾಕು, ಈ ಥರದ್ದು ನಮ್ಮ ಸೌತ್ ಅವ್ರಿಗೆ. ನಾರ್ತ್ ಅವ್ರಿಗೆ ರಸ್ಮಲೈ. ನಮ್ಮನ್ನು ಟಿ ವಿ ಅವ್ರು ಇನ್ನೂ ಊಟ ಮಾಡಿಲ್ಲ, ಊಟ ಹಾಕ್ಕೊಂಡಿದ್ದೀವಾಗ. ನಾನು ಅಂದ್ಕೊಂಡೆ ಭಾನುವಾರನೇ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಭಾನುವಾರನೂ ಕ್ಲೀನ್ ಮಾಡಬೇಕು, ಮತ್ತು ಸೋಮವಾರ ಎದ್ದು ತಲೆಗೆ ಮತ್ತೆ ಸ್ನಾನ ಮಾಡಬೇಕು, ಭಾನುವಾರನೂ ಸ್ನಾನ ಮಾಡಬೇಕು ಅಂದ್ಬಿಟ್ಟು ಬೆಳಿಗ್ಗೆ ನಾರ್ಮಲಾಗಿ ಒಂದು 6 ಗಂಟೆಗೆ ಎದ್ದರೆ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಮತ್ತು ಹಿಂದಿನ ದಿವಸ ನಾನೇನು ಕ್ಲೀನ್ ಮಾಡೋಕ್ಕೆ ಹೋಗಿರಲಿಲ್ಲ. ಕೌಶಿಕ್ ನೋಡಿದ್ರೆ ಅವನು ಕೂಡ ನಮ್ಮ ಜೊತೆಗೆ 6 ಗಂಟೆಗೆ ಎದ್ದುಬಿಟ್ಟಿದ್ದಾನೆ. ಆಮೇಲೆ ಅವನಿಗೂ ಕೂಡ ಒಟ್ಟಿಗೆ 3 ಜನನೂ ಸ್ನಾನ ಎಲ್ಲ ಮಾಡಿಕೊಂಡು, ನಾನು ಫಸ್ಟ್ ಸ್ನಾನ ಮಾಡಿಕೊಂಡು ಕಸ ಗಿಸ ಎಲ್ಲ ಗುಡಿಸಿ ಒರೆಸಿ ದೇವರು ಹೀಗೆಲ್ಲ ರೆಡಿ ಮಾಡಿಕೊಂಡು ಸ್ನಾನ ಗಿನೆಲ್ಲ ಮಾಡಿಕೊಂಡು ದೇವ್ರಿಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡೆ. ಅಷ್ಟರಲ್ಲಿ ಕೌಶಿಕ್ ಮತ್ತು ಅವರಪ್ಪ ಇಬ್ಬರು ಕೂಡ ಅವರು ಸ್ನಾನ ಎಲ್ಲ ಮಾಡಿಕೊಂಡು ಅವರು ರೆಡಿಯಾದರು. ಒಟ್ಟಿಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಒಂಚೂರು ಲೇಟ್ ಆಗುತ್ತೆ ಅಷ್ಟೇ, ಅದೊಂದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ನೋಡ್ಬೋದು ಪೂಜೆ ಮಾಡ್ತಾಯಿದ್ದೆ. ಮಾಡ್ತಾ ಇರಬೇಕಾದ್ರೆ ದೇವರಿಂದ ಹೂವು ಬೀಳ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಏನು ನಾನು ಆ ಥರ ಏನೂ ನಾನು ಅಂದ್ಕೊಂಡಿರಲಿಲ್ಲ. ಪ್ರೀತಿಯಿಂದ ಎಲ್ಲನೂ ನೀನೇ ಕಾಪಾಡಬೇಕಪ್ಪ, ಎಲ್ಲ ಕೆಲಸದಲ್ಲೂ ನನಗೆ ಜೊತೆಯಾಗಿರಬೇಕು ಅಂತ ಅಷ್ಟೇ. ನನಗೆ ಯಾವಾಗಲೂ ನಾನು ಜಾಸ್ತಿ ಏನಪ್ಪ ಕೇಳೋದು ಅಂತಂದರೆ, ನನ್ನ ಮನೆಗೆ ಬಾರಪ್ಪ, ನನ್ನ ಮನಸ್ಸಿಗೆ ಬಾರಪ್ಪ ಅಂತ ನಾನು ಕೇಳ್ತೀನಿ. ನನ್ನ ಮನಸ್ಸಿಗೆ ಬಂದರೆ ನನ್ನಲ್ಲಿರುವಂತಹ ಎಲ್ಲ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ನನ್ನ ಮನೆಗೆ ಬಂದರೆ ನನ್ನ ಮನೇಲಿರೋ ನೆಗೆಟಿವ್ ಎಲ್ಲ ದೂರ ಆಗುತ್ತೆ. ಅದನ್ನು ಮಾತ್ರ ನಾನು ಯಾವಾಗ್ಲೂ ಕೇಳ್ಕೊಳ್ಳೋದು ದೇವ್ರ ಹತ್ರ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ಪೂಜೆ ಎಲ್ಲ ಮುಗಿಸಿದ್ವಿ. ಆ್ಯಕ್ಚುಲಿ ನಾನು ಕಳಸನ ಇಟ್ಟೇ ಇರಲಿಲ್ಲ, ಯಾಕಂದರೆ ಸ್ವಲ್ಪ ಕ್ಲೀನ್ ಮಾಡೋದ್ರಲ್ಲಿ ಕಷ್ಟ ಆಗುತ್ತೆ, ಆಮೇಲೆ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇಷ್ಟು ದಿವಸ ನಾನು ಕಳಸನೇ ಇಡೋಕ್ಕಾಗಿರಲಿಲ್ಲ. ಅದಕ್ಕೆ ಸರಿ ಇವತ್ತು ಅಮಾವಾಸ್ಯೆ ಆಗಿದೆ ಅಂದ್ಬಿಟ್ಟು ಕಳಸನ ಇಟ್ಟೆ. ನಮ್ಮ ಕಡೆ ಏನಂದರೆ ಅಮಾವಾಸ್ಯೆಗೆ ನಾವು ತೆಂಗಿನಕಾಯಿನ ಹೊಡಿತೀವಿ. ಎಷ್ಟು ಜನ ಅಮಾವಾಸ್ಯೆಗೆ ತೆಂಗಿನಕಾಯಿ ಹೊಡಿತೀರಾ ನನಗೆ ಗೊತ್ತಿಲ್ಲ. ಅಂದರೆ ಒಂದೊಂದು ಊರ ಕಡೆ ಒಂದೊಂದು ಕಡೆ ಮಾಡ್ತಾರೆ. ಅಷ್ಟರಲ್ಲಿ ಇವನು ರೆಡಿ ಆಗಿಬಿಟ್ಟು ಆಚೆ ಹೋಗಿದ್ದ. ಸರಿ ಕೌಶಿಕು ಕೂಡ ಮಂಗಳಾರತಿ ಎಲ್ಲ ಕೊಟ್ಟು ಆಮೇಲೆ ಪೂಜೆ ಎಲ್ಲ ಮುಗಿಸ್ದೆ. ಆಮೇಲೆ ನಾನು ಕೌಶಿಕ್ನ ಎತ್ಕೊಂಡೆ. ಆಮೇಲೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸರಿ ಒಂದು ಸ್ವಲ್ಪ ದೃಷ್ಟಿ ಥರ ತೆಗಿಯೋಣ ಮನೆಗೆ ಅಂತಂದ್ಬಿಟ್ಟು ಅಂದರೆ ಏನಪ್ಪ ಅಂದರೆ ಈ ನಮ್ಮ ಒಂದು ಜನರ ಕಣ್ಣು ನಮ್ಮ ಮೇಲೆ ನಮ್ಮ ಮನೆ ಮೇಲೆ ತುಂಬ ಜಾಸ್ತಿ ಬೀಳ್ತಾ ಇದೆ ಅಂತ ನನಗೆ ಅನ್ನಿಸ್ತು. ಯಾಕೆ ಅಂತಂದರೆ ಅದು ಇನ್ನೊಂದು ಸಲ ಯಾವಾಗಾದ್ರೂ ಸಿಕ್ಕಿದ್ರೆ ಹೇಳ್ತೀನಿ. ಒಂದು ಸಿಂಪಲ್ಲಾಗಿ ನಿಂಬೆಹಣ್ಣಲ್ಲಿ ನಾರ್ಮಲಾಗಿ ದೃಷ್ಟಿ ತೆಗೆದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಲವಂಗನ ತೊಗೋತಾ ಇದ್ದೀನಿ. ಒಂದು 6 ಲವಂಗನ ತೊಗೊಂಡೆ. ಇಲ್ಲಿ ನಿಂಬೆಹಣ್ಣಲ್ಲಿ ಎರಡು ಕಡೆಗೆ ಎರಡು ಕಡೆಯಿಂದ 3 ಸಲ, ಬಲಗಡೆಯಿಂದ 3 ಸಲ ಮತ್ತು ಮಧ್ಯಕ್ಕೊಂದು 3 ಸಲ ಇಳಿನ ತೆಗೆದುಬಿಟ್ಟು ಆಮೇಲೆ ಅರಿಶಿನ ಮತ್ತು ಕುಂಕುಮ ಎರಡು ಒಂದೊಂದು ಹೋಳಿಗೆ ಅರಿಶಿನ ಒಂದಕ್ಕೆ ಕುಂಕುಮ ಒಂದಕ್ಕೆ ಹಾಕ್ಬಿಟ್ಟು ಒಂದು 3 ಲವಂಗನ 3 ಲವಂಗನ ಚುಚ್ಚಿಬಿಟ್ಟು ಅದಕ್ಕೆ ಕರ್ಪೂರ ಅನಿಸೋದು ಅಷ್ಟೇ, ಬೇರೆ ಏನೇನೂ ಇಲ್ಲ. ಈ ಥರ ನಾವು ಮನೇಲಿ ಮಾಡ್ಕೋತಾ ಇರಬೇಕು. ಯಾಕಂದರೆ ಇದೆಲ್ಲ ಮನೆಗೆ ದೃಷ್ಟಿ ಎಲ್ಲ ತೆಗೆಯೋ ನಿವಾರಣೆ ಆಗುತ್ತೆ, ಮತ್ತು ನಮಗಾಗಿರುವಂಥ ದೃಷ್ಟಿ ಕೂಡ ನಿವಾರಣೆ ಆಗುತ್ತೆ. ಅದರಿಂದ ಈ ಥರ ಅಮಾವಾಸ್ಯೆ ಹುಣ್ಣಿಮೆ ಕೆಲವರು ತುಂಬ ಏನೇನೋ ಮಾಡ್ಕೊತಾರೆ, ಬಟ್ ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಸಿಂಪಲ್ಲಾಗಿ ಇದು ನಾರ್ಮಲ್ಲಾಗಿ ಇದೊಂದು ಮಾಡಿದೆ ಅಷ್ಟೇ, ಬೇರೆ ಏನೇನು ಮಾಡೋಕ್ಕಾಗಿಲ್ಲ. ಮತ್ತು ಬೆಳಗಿನ ಟಿಫನ್ನು ಕೂಡ ನಾವೇನು ಮಾಡೇ ಇರಲಿಲ್ಲ ಇವತ್ತು. ಹಾಯ್ ಮಾಡಪ್ಪ, ಹಾಯ್.
ನಿನ್ನೆ ಬ್ಲಾಗ್ ನಾನು ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಇವತ್ತು ಸಂಜೆ ಬೇರೆ ಬ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆಯ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ, ಅಥವಾ ಯಾವುದ್ರ ಬಗ್ಗೆ ಆದ್ರೂ ನನಗೆ ಒಂದು ಕಾಮೆಂಟ್ ಮಾಡಿ ಹೇಳಿ. ಐ ಥಿಂಕ್ ಆ ವಿಷಯ ನನಗೆ ಗೊತ್ತಿದ್ದರೆ ನಾನು ನಿಮಗೆ ಆ ವಿಷಯನ ಶೇರ್ ಮಾಡ್ಕೊತೀನಿ. ಆ ವಿಷಯ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಇಲ್ಲಿಗೆ ನಾನು ಬಾಯ್ ಮಾಡ್ತಾಯಿದ್ದೀನಿ. ಬಾಯ್.